ಎಲ್ರಿಗೂ ನಮಸ್ತೆ. ನಾನು ಮಧುರ. ಮರುಭೂಮಿಯ ಗುಲಾಬಿ ಅಂತ ಹೇಳುವಂತಹ ಅಡೇನಿಯಂ ಗಿಡದ ಕೇರ್ ಟಿಪ್ಸ್ ಒಂದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾಕಂದರೆ ಸಾಕಷ್ಟು ಜನ ಅಡೇನಿಯಂ ಪರ್ಚೇಸ್ ಮಾಡಿದ್ದು, ಅದು ಕೂಡ ಗ್ರಾಫ್ಟ್ ಮಾಡಿರುವಂಥದ್ದು, ಕಸಿ ಮಾಡಿರುವಂತಹ ಮಲ್ಟಿಪೆಟಲ್ ಅಡೇನಿಯಂ ಸರಿಯಾಗಿ ಹೂ ಬಿಡುವುದಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವರಿಗೋಸ್ಕರ ಈ ವಿಡಿಯೋ ಖಂಡಿತ ನೀವು ಮಿಸ್ ಮಾಡದೆ ನೋಡಿ. ಇದು ನೋಡಿ, ಹಳದಿ ಬಣ್ಣದ್ದು ತುಂಬ ದಳಗಳಿರುವಂತಹ ಅಡೇನಿಯಂ. ಇದು ಕಸಿ ಕಟ್ಟಿರುವಂಥದ್ದು, ಅಂದರೆ ಇದರ ಬುಡದಲ್ಲಿ ಬೇರೆ ಟೈಪಿನ ಅಡೇನಿಯಂ ಪಿಂಕ್ ಕಲರ್ ಇದ್ದಿರ್ತದೆ. ಹಾಗೆ ಇಲ್ಲಿ ಕಸಿ ಕಟ್ಟಿದ ಭಾಗ ನೋಡಿ, ನಿಮಗೆ ಇಲ್ಲಿ ಕಾಣ್ತಾ ಉಂಟಲ್ವಾ, ಎಡದ ಬದಿಯಲ್ಲಿ ಇರುವಂತಹ ಗೆಲ್ಲೇನಿದೆ ದಪ್ಪದ್ದು, ಅದು ನಿಜವಾಗಿ ಹಳದಿ ಬಣ್ಣದ ಗೆಲ್ಲು, ಅಂದರೆ ಹಳದಿ ಬಣ್ಣದ ಹೂವನ್ನು ಕೊಡುವಂತಹ ಗೆಲ್ಲು. ಅದೇ ಇಲ್ಲಿ ಬಲದ ಸೈಡಿಗೆ ನೀವು ನೋಡ್ತಾ ಇದ್ದೀರಲ್ವ, ಅದು ಗ್ರಾಫ್ಟ್ ಮಾಡಿದ ಜಾಗದಿಂದ ಸ್ವಲ್ಪ ಕೆಳಗಡೆಯಿಂದ ಬಂದಿದೆ. ಹಾಗೆ ಅದರ ಕಲರ್ ಕೂಡ ಚೇಂಜ್ ಇದೆ, ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ. ಇದು ಪಿಂಕ್ ವೆರೈಟಿದು, ಅಂದರೆ ಸಿಂಗಲ್ ಪೆಟಲ್ ಏನು ಪಿಂಕ್ ಇರ್ತದಲ್ವ ಮಾಮೂಲಾಗಿ, ಅದರ ಬುಡ ಆಗಿರ್ತದೆ. ಅದರಿಂದ ಈ ರೀತಿಯಾಗಿ ಸಾಕಷ್ಟು ಗೆಲ್ಲುಗಳು ಬಂದಿರ್ತದೆ. ನಾನು ಇವತ್ತು ತೋರಿಸೋದ್ರಲ್ಲಿ ಒಂದೇ ಒಂದು ಗೆಲ್ಲು ಬಂದಿದೆ. ಆದ್ದರಿಂದ ಎಡದ ಬದಿದು ನಾವು ಉಳಿಸ್ಕೊಳ್ಬೇಕಾದ್ದು, ಹಾಗೆ ಬಲದ ಬದಿದು ನಾವು ಇಟ್ಕೊಳ್ಬಾರ್ದು. ಅದಕ್ಕೆ ಬೇಕಾಗಿ ಕಟ್ ಮಾಡಿ ತೆಗಿತಾ ಇದ್ದೇನೆ. ಯಾಕಂದರೆ ಇದು ಮಾಮೂಲಾಗಿರುವಂಥ ವೆರೈಟಿ ಆಗಿರ್ತದೆ. ಹಳದಿ ಬಣ್ಣದ್ದು ಚೆನ್ನಾಗಿ ಹೂ ಕೊಡುವುದಿಲ್ಲ. ಮತ್ತು ಸ್ವಲ್ಪವೇ ಸ್ವಲ್ಪ ಸಾಫ್, ಅಂದರೆ ಫಂಜಿಸೈಡ್, ಯಾವ ಫಂಜಿಸೈಡ್ ಕೂಡ ಉಪಯೋಗಿಸ್ಬೋದು. ಆದರೆ ಇದು ಹೆಚ್ಚಾಗಿ ಸಿಗುವಂಥ ಫಂಜಿಸೈಡ್, ಅದನ್ನು ಸ್ವಲ್ಪ ಈ ಮಾರ್ಕ್ ಮಾಡಿದ್ದಕ್ಕೆ ಹಾಕ್ಕೊಂಡ್ರೆ ಆಯಿತು. ಲಕ್ಕಿ ವಿನ್ನರ್ ಕಾಂಟೆಸ್ಟಲ್ಲಿ ನೀವು ಕೂಡ ಭಾಗವಹಿಸಬೇಕಿದ್ರೆ ಈ ಬೀಜ ಯಾವುದ್ರದ್ದು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. 1 ವಾರದ ಒಳಗಾಗಿ ಕಮೆಂಟ್ ಮಾಡಿದವರನ್ನು ನಾನು ಕನ್ಸಿಡರ್ ಮಾಡಿಕೊಂಡು ಯಾರು ಲಕ್ಕಿ ವಿನ್ನರ್ ಹೇಳಿ ಸೆಲೆಕ್ಟ್ ಮಾಡಿ ನಿಮಗೆ ಫ್ರೀಯಾಗಿ ತರಕಾರಿ ಬೀಜ ಅಥವಾ ಗಿಡಗಳನ್ನು ಕಳಿಸ್ತೇನೆ. ಈ ಬೀಜಗಳನ್ನು ಸರಿಯಾಗಿ ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಇದು ಯಾವ ಬೀಜ ಅನ್ನೋದನ್ನು ಕಮೆಂಟ್ ಮಾಡಿ ನೀವು ನನಗೆ ತಿಳಿಸ್ಬೋದು. ಪಾರ್ಟಿಸಿಪೇಟ್ ಮಾಡ್ಬೋದು, ಲಕ್ಕಿ ವಿನ್ನರ್ ಆಗ್ಬೋದು. ಹಾಗೆ ನಾವು ಕಟ್ ಮಾಡಿ ತೆಗೆದಂತಹ ಕಟ್ಟಿಂಗನ್ನು ಬಿಸಾಡಬೇಕು ಅಂತಿಲ್ಲ, ಹೊಸದಾಗಿ ಗಿಡ ಮಾಡ್ಕೊಳ್ಬೋದು. ಕಟ್ಟಿಂಗನ್ನು ಸ್ವಲ್ಪ ಮರಳು ಮತ್ತು ಮಣ್ಣಿನ ಮಿಶ್ರಣದಲ್ಲಿ ಹಾಕ್ಕೊಂಡ್ರೆ ಆಯಿತು. ನೆರಳಿನಲ್ಲಿ ಇಟ್ಕೊಂಡು ನೀರು ಹಾಕ್ಕೊಳ್ಳಿ.